ನಾನು ನಿಮ್ಮ ಅಡ್ವೊಕೇಟ್ ಸುಂದರ್. ಈಗ ಏನಾಗಿದೆ ಅಂದರೆ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಅಂತ ಹೇಳಿದ್ರೆ, ಗಂಡ ಹೆಂಡತಿ, ಆ ಕಾಲದಲ್ಲಿ ಒಂದು 10 ಜನ ಬಂದು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಎಷ್ಟೇ ಜೋರು ಜಗಳಗಳೇ ಮಾಡಿ ಮಾತಾಡಿದ್ದಾರೆ. ಆ ಕಾಲ ಬೇರೆ, ಈ ಕಾಲ ಬೇರೆ. ಈ ಕಾಲ ಏನಂತ, ಯಾರಾದ್ರೂ ಅಡ್ವೊಕೇಟ್ ಹೋದರೆ, ಅದು ಯಾವ ಊರಾಗಲಿ ಯಾರಾಗಲಿ, ಒಂದು ಲೇಡೀಸ್ ಹೋದರೆ, ಯಾಕಮ್ಮ ಅವ್ರ ಮೇಲೆ ರೌಡಿ ಕೇಸ್ ಹಾಕಮ್ಮ, ಅವ್ರ ಮೇಲೆ 498 ಹಾಕಮ್ಮ, ಆಮೇಲೆ ಅಂದರೆ 498 ರೌಡಿ ಕೇಸು ಅದಾಕಮ್ಮ, ಆಮೇಲೆ ಅವನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸು, ನಿಮ್ಮ ಮೇಲೆ ಅವ್ರು ಜಗಳ ಮಾಡಿದಂತ ಹಾಕಮ್ಮ, ಆಮೇಲೆ ಸಾಯಿಸಕ್ಕೆ ಬಂದಿದ್ದಂತ, ಸಾಯಿಸಕ್ಕೆ ಟ್ರೈ ಮಾಡ್ತಾನೆ, ಕೊಲೆ ಮಾಡಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅದೊಂದು ಕೇಸ್ ಹಾಕಮ್ಮ ಅಂತ ತಲ್ಬಿಡ್ತಾರೆ. ಆ ಥರ ನೀವು ಸುಳ್ಳು ಕೇಸ್ ಹಾಕಿದ್ರೆ ನಿಮ್ಮ ಅಪ್ಪನಿಗೆ, ಯಾರೋ ವೈಫ್ ಹಸ್ಬೆಂಡ್ಗೆ ಫೈನ್ ಹಾಕ್ತಾ ಇದ್ದಾರೆ, ಫೈನ್ ಹಾಕಿದ್ದಾರೆ. ಎಲ್ಲ ಕೇಸು ಹಾಕಲ್ಲ, ಬೇಕು ಅಂತ ಕೇಸ್ ಹಾಕಿರೋ ಮೇಲೆ ಫೈನ್ ಹಾಕಿದ್ದಾರೆ. ತಿಳ್ಕೊಳ್ಳಿ, ಯಾರ ಮಾತು ಕೇಳ್ಕೊಂಡು ತಪ್ಪು ಮಾತ್ರ ಮಾಡಬೇಡಿ. ಕೇಸ್ಗಳು ಆಟ ಆಡೋದಲ್ಲ, ಒಂದು ಜೀವನ ಉಳ್ಕೊಳ್ಳೋಕ್ಕೆ ಅದು ಕೇಸ್ ಅಂತ ಒಂದು ಪ್ರೊಡಕ್ಷನ್ ಮಾಡಿರೋದು. ಮೇಂಟೆನೆನ್ಸ್ ಅಂತ ತಪ್ಪಿಲ್ಲ. ಗಂಡ ಡೈಲಿ ಕುಡಿದು ಬಂದು ಡೈಲಿ ಹೊಡಿಯೋರಿಲ್ಲ, ಅದು ಆ ಗಂಡನಿಗೆ ಇದು ಕರೆಕ್ಟ್ ಇಲ್ಲ. ಆ ಥರ ಇರೋರಿಗೆ ಹೊಡಿತಾರೆ, ಮರ್ಡರ್ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳಿರೋಕ್ಕೆ ಆ ಕೇಸ್ಗಳಿದೆ. ಅಂದರೆ ಕುಡಿದು ಬಂದವನೇ, ಖರ್ಚಿಗೆ ಕೊಡ್ತಾ ಇಲ್ಲ, ದುಡಿತಾ ಇದ್ದಾನೆ, ಆ ಥರ ಮಕ್ಕಳು ಇರ್ಬೋದು, ಅವ್ರು ನೋಡ್ತಾ ಇಲ್ಲ ಅಂತ ಹೇಳಿ ಆ ಕೇಸ್ಗಳಿದೆ. ಅದೇ ಒಂದು ಕೆಲಸ ಥರ ಹಸ್ಬೆಂಡ್ ಮೇಲೆ ಕೇಸ್ ಫೈಲ್ ಮಾಡಿದ್ರೆ ದುಡ್ಡು ಸಿಗುತ್ತೆ, ನಾವು ನಮ್ಮ ಆರಾಮಾಗಿ ಹೋಗಿ ನಾವು ಅಪ್ಪನ ಮೇಲೆ ಇರೋಣ ಅಂತ ಯಾವ್ದು ತಿಳ್ಕೊಬೇಡಿ, ತಪ್ಪಾಗತ್ತೆ. ಸುಳ್ಳು ಅಂತ ಪ್ರೂಫ್ ಆಗಿದೆ ಅಂದರೆ, ಬೇಕು ಅಂತ ಮಾಡಿದ್ದೀರಿ ಅಂತ ಗೊತ್ತಾಯ್ತಂದರೆ ನಿಮಗೆ ಭಾರಿ ಕಾನ್ಸಿಕ್ವೆನ್ಸಸ್ ಮುಂದೆ ಏನು ನಡೀತೋ ನೀವು ಫೇಸ್ ಮಾಡಬೇಕು. ಹೇಳ್ತಾ ಇದ್ದೀನಿ, ನಾವು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಲ್ಲಮ್ಮ, ನಾನು ಆ್ಯಕ್ಚುಲಿ ನೋಡ್ಬಿಟ್ಟು ಬೆಳೆದಿದ್ದೀನಿ. ನಾನು ಇನ್ನೊಂದು ನೋಡಿರೋದ್ರಿಂದ ನಾನೇ ಕೇಸ್ ನಡೆಸಿ ಬೆಳೆದಿದ್ದೀನಿ, ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಅಂದರೆ ಸೀನಿಯರ್ಗಳ ಸಪೋರ್ಟ್ ಇತ್ತು, ಈಗಲೂ ಇದೆ. ಯಾರ ಹತ್ರನೂ ಕೆಲಸ ಮಾಡಿಲ್ಲ, ದುಡ್ಡು ತೊಗೊಂಡು ಕೆಲಸ ಮಾಡಿದ್ರೆ ಸರ್ ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿ ಅವ್ರನ್ನ ನಡೆಸೋಕೆ ಬಿಡ್ತೀನಿ, ನನ್ನ ಹೆಸರಲ್ಲಿ ಅವ್ರು ನಡೆಸೋಕೆ ಬಿಟ್ಬಿಟ್ಟು ನಾನು ಹಿಂದೆ ಇರ್ತೀನಿ. ನೋಡಿದ್ದೀನಿ ಆವಾಗ, ಆ ಕಾಲಾಗ ನಾನು ಕಲ್ತ್ಕೊಂಡಿರೋವಾಗ, ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರೋವಾಗ ಈ ಥರ ಯಾವುದೋ ಒಂದು ಹೆಲ್ಪ್ ತೊಗೊಂಡು ಮಾಡಿದ್ದೀನಿ. ಇನ್ನೊಂದೇನೆಂದರೆ, ನಾನು ಕೈ ಖರ್ಚು ಮಾಡಿಬಿಟ್ಟು ಬೇಜಾನ್ ಕೇಸ್ ನಡೆಸಿದ್ದೀನಿ, ನನಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಅಂತೂ ನಡೆಸಿದ್ದೀನಿ. ಆ ಥರ ಇರುವಾಗ ನೀವು ಯಾವ ಥರ ಅಡ್ವೊಕೇಟ್ ಹತ್ರ ಮಾತಾಡಿದ್ರು ಆ ಥರ ನೀವು ಫ್ರೀ ಆಯ್ತೀರಾ. ಆವಾಗ ಕಾಯ್ದೆಗಳೈತೆ, ಅಡ್ವೊಕೇಟ್ಗಳು ಮತ್ತು ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕೆಂದರೆ ನೀವೇನು ಸುಳ್ಳು ಹೇಳ್ತೀರೋ ನಿಮಗೆ ಕಷ್ಟ. ಕರೆಕ್ಟಾಗಿ ಹೇಳಿ, ಸರ್ ಇಷ್ಟೇ ತೊಗೊಂಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಹಿಂಗೆ ಆಯಿತು ಅಂತ ಹೇಳಿ ಕರೆಕ್ಟಾಗಿ. ಆ ರೂಟಲ್ಲಿ ಹೋಗ್ತಾರೆ ಅಡ್ವೊಕೇಟ್ಗಳು. ಸರ್ ಕೋರ್ಟಲ್ಲಿ ಆ್ಯಕ್ಚುಲಿ ತಪ್ಪು ಮಾಡಿದ್ದಾರೆ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಶಿಕ್ಷೆ ಕಡಿಮೆ. ಇಲ್ಲ ನಾನು ಮಾಡೇ ಇಲ್ಲ ಅಂತೇಳಿ ಕೋರ್ಟ್ ಕಂಡಿರುತ್ತೆ ಅಂದರೆ ಕಾನ್ಸಿಕ್ವೆನ್ಸ್ ಜಾಸ್ತಿ, ಅಂದರೆ ಶಿಕ್ಷೆನೇ ಜಾಸ್ತಿ ಆಗುತ್ತೆ. ತಿಳ್ಕೊಳ್ಳಿ, ತಪ್ಪು ಮಾಡಿರೋನು ಒಪ್ಕೊಂಡ್ರೆ ಕಡಿಮೆ ಶಿಕ್ಷೆ, ತಪ್ಪು ಮಾಡಿಲ್ಲ ಅಂತ ಹೇಳಿ ಕೋರ್ಟೇ ಕಂಡುಹಿಡಿಯುತ್ತೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ, ನಿಮಗೆ ಶಿಕ್ಷೆಗಳು ಡಬಲ್ ಆಗುತ್ತೆ. ನಿಮ್ಮ ಲಾಯರ್ ಹತ್ರ ಹೆಂಗೆ ನಿಜ ಹೇಳ್ತೀರೋ ಹಂಗೆ ತಪ್ಪಿಸ್ತೀರ. ಒಬ್ಬರ ಮೇಲೆ ತಪ್ಪಿರಲ್ಲ, ಕರೆಕ್ಟಾಗಿ ಹೇಳಿ, ಸರ್ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದ್ದೀನಿ ಅಂದರೆ ಇಷ್ಟೇ ಮಾಡಿದ್ದೀನಿ, ಅವ್ರು ಸುಳ್ಳು ಹೇಳ್ತಾರೆ ಅಂತೇಳಿ. ಅಂದರೆ 10 ರೂಪಾಯಿ ಸಾಲ ಮಾಡಿದೆ ಅಂತ ಹೇಳಿದ್ರೆ ಅವ್ರು 1 ಲಕ್ಷಕ್ಕೆ, ಈಗ ನನಗೆ ಗೊತ್ತಿರಬಾರ, ಸುಪ್ರೀಂ ಕೋರ್ಟಲ್ಲಿ ಜಾಸ್ತಿ ಕೇಸ್ ಫೈಲ್ ಆಗೋದು ನಮ್ಮ ಕರ್ನಾಟಕ ಗೌರ್ಮೆಂಟಿಂದ, ಕರ್ನಾಟಕ ಕೋರ್ಟಿಂದ. ಅಂದರೆ ಅಪೀಲ್ಗಳು, ಚೆಕ್ ಕೇಸ್ಗಳು ಸುಮಾರು ಜಾಸ್ತಿ ಹೋಗಿದೆ. ಅಂದರೆ ಬೇರೆ ಸ್ಟೇಟ್ಗಿಂತ ಕರ್ನಾಟಕ ಸ್ಟೇಟಲ್ಲಿ ಸ್ವಲ್ಪ ಜಾಸ್ತಿ. ಅದು ಕರ್ನಾಟಕ ಸ್ಟೇಟಿಗೆ ಬ್ಯಾಂಗ್ಳೂರು ಸಿಕ್ಕಾಪಟ್ಟೆ ಜಾಸ್ತಿ ಚೆಕ್ ಕೇಸ್ಗಳು. ಆ ಥರ ಇರುವಾಗ 1 ಲಕ್ಷ ತೊಗೊಂಡಿರ್ತಾರ, 1 ಲಕ್ಷ ಕೊಟ್ಟಿರ್ತೀರ, ಬಡ್ಡಿ ಕೊಟ್ಟಿರಲ್ಲ. ಅವ್ರು ಕೇಳಿ, ನೀವು ತೊಗೊಂಡಿರೋ ಬಡ್ಡಿ ಕೊಟ್ಟಿರ್ತೀರ, ಒಂದು 5 ತಿಂಗಳು 6 ತಿಂಗಳು ಕಟ್ಟಿರಲ್ಲ, ಚೆಕ್ ತೊಗೊಂಡಿರಲ್ಲ, ಎಂಟಿ ಚೆಕ್ಕು. ಅವ್ರೇನು ಮಾಡಿರ್ತಾರೆ, ಬಡ್ಡಿ ಕೊಟ್ಟಿಲ್ಲಲ್ಲ ಅಂತೇಳಿ ಒಂದು 5 ಲಕ್ಷ ಬರ್ದಾಕ್ತಾರೆ. ಆ ಟೈಮಲ್ಲಿ ನೀವು ಹೇಳಿ, ಸರ್ ನಾನು ತೊಗೊಂಡಿದ್ದೀನಿ, ನಾನೇ ಚೆಕ್ ಕೊಟ್ಟಿರೋದು, ನಾನು ಬರೆದು ಕೊಟ್ಟಿದ್ದೀನಿ, ಎಂಟಿ ಚೆಕ್ ಕೊಟ್ಟಿದ್ದೀನಿ, ಬರೆದು ಕೊಟ್ಟಿದ್ದೀನಿ, ಡೇಟ್ ಬರೆದು ಕೊಟ್ಟಿದ್ದೀನಿ, ಬರೆದಿಲ್ಲ, ಸೈನ್ ಮಾತ್ರ ಮಾಡಿಕೊಡ್ತೀನಿ, ಇಷ್ಟು ಅಮೌಂಟ್ ಬರೆದು ಕೊಟ್ಟಿದ್ದೀನಿ ಹೇಳಿ ನಿಮ್ಮ ಲಾಯರ್ ಹತ್ರ. ಆ ಥರ ನಾನು ತೊಗೊಂಡಿಲ್ಲ, ಬಡ್ಡಿಗೋಸ್ಕರ ಹಾಕಿರೋದು, ಸುಳ್ಳು ಹೇಳ್ತಾರೆ ಅಂತ ಹೇಳಿ ಕರೆಕ್ಟಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಇಲ್ಲ, ನೀವು ಫುಲ್ ಸುಳ್ಳು ಹೇಳಿದ್ರೆ ನೀವೇ ಸಿಗಾಕೋಬೇಕು. ಅಡ್ವೊಕೇಟ್ಗಳು ಕೆಲಸ ಮಾತ್ರ ಮಾಡೋದು, ನಿಮ್ಮನ್ನ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಸೂಜಿ ಥರ, ಅವರೊಂದು ಟೂಲು. ಹಿಂಗೆ ಪ್ಲಂಬರ್ಗೆ ಅವರು ಐಟಮ್ಸ್ ಬೇಕು ಮಾಡೋಕ್ಕೆ, ಆ ಥರ ಒಂದು ಟೂಲೇ ನಿಮಗೆ. ನೀವು ಮಾಡಿರೋ ತಪ್ಪಿಂದ ಎಸ್ಕೇಪ್ ಆಗೋಕ್ಕೆ ಅಡ್ವೊಕೇಟು ಇಸ್ ಎ ಟೂಲ್. ಅವರೊಂದು ಕಾರಣ ಈಚೆ ಬರೋಕ್ಕೆ.
ತಪ್ಪಿಲ್ಲ ಅಂದ್ರೂ ಅವ್ರನ್ನ ಹೇಳೋಕ್ಕೆ ಒಂದು ಕಾರಣ. ಆ ಥರ ನಿಜ ಹೇಳಿ ಖಂಡಿತ ಬರುತ್ತೆ. ಏನಂದರೆ ನಿಜ ಅಂದರೆ ತಪ್ಪೇ ಮಾಡಿದ್ರು ಇಷ್ಟೇ ಮಾಡಿದ್ದು ಅಂತೇಳಿ ನೀವು ಅಡ್ವೊಕೇಟ್ ಹತ್ರ ಕೋರ್ಟಲ್ಲಿ ಬೇಡ, ನಿಮ್ಮ ಅಡ್ವೊಕೇಟ್ಗೆ ಹೇಳಿ. ನೀವು ಅಡ್ವೊಕೇಟ್ ಹೆಂಗೆ ಹೇಳೋದಂತ ಅವ್ರಿಗೆ ಗೊತ್ತು. ಅಡ್ವೊಕೇಟ್ಗೆ ಯಾರೇ ಆಗಲಿ ಅಡ್ವೊಕೇಟ್ಗೆ ನೀವು ಅಡ್ವೊಕೇಟ್ ರೀತಿ ಹೇಳ್ಬೇಡಿ. ಅವ್ರಿಗೆ ಏನಿದೆ ಹೇಳಿ, ಬೇಡ ಅಂತ ಹೇಳ್ದಲ್ಲ. ಏನು ನಡೆದಿ ಅಂತ ಹೇಳ್ಬೋದು, ಹಿಂಗೆ ನಡೆಸ್ಬೋದು ಅಂತ ಹೇಳ್ಬೋದು. ಅಂದರೆ ಯಾವ ಥರ ಅಂತ ಒಂದು ಅಡ್ವೊಕೇಟ್ ಟರ್ಮ್ಸ್ ಹೇಳಿ ಸರ್ ಕೋರ್ಟಲ್ಲಿ ಹಿಂಗೆ ನಡೆಸ್ಬೇಕಂತ ಹೇಳಿದ್ರೆ ಕೋಪ ಬರುತ್ತೆ. ಅವ್ರು ಇವತ್ತು ಹೊಸಬ್ರು ಅಂತಲೂ ಕೋಪ ಬರುತ್ತೆ. ಹೇಳಿ ಯಾವ ಥರ ನಡೆಸಬೇಕು, ಅದು ಫ್ಯಾಕ್ಟ್ಸ್ ಏನೇನು ನಡೆದಿದೆ ಅಂತೇಳಿ. ಯಾವುದೇ ಕಾರಣಕ್ಕೆ ಅಡ್ವೊಕೇಟ್ ಟರ್ಮ್ಸು ಸರ್ ಈ ಥರ ಮಾಡಿರ್ಬೋದು, ಆ ಥರ ಮಾಡಿರ್ಬೋದು ಅಂತ ನೀವು ಒಂದು ಸಬ್ಮಿಷನ್ ಕೊಡಬೇಡಿ, ತಪ್ಪಾಗುತ್ತೆ. ಯಾಕೆಂದರೆ ಅವರು ಒಂದು ಇಂಗ್ಲೀಷಲ್ಲಿ ಮುಖಾದಿದೆ ಟೂ ಮೆನಿ ಅಂದರೆ ಎಷ್ಟು ಜನ ಕೆಲಸ ಮಾಡ್ತಾರೋ ಅಡುಗೆ ಮಾತ್ರ ಒಬ್ರು ಮಾತ್ರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ಜನ ಕೈ ಹಾಕಿದ್ರೆ ಆ ಅಡುಗೆ ಕೆಟ್ಟೋಗುತ್ತೆ, ಆ ಮಾಡೋ ಐಟಮ್ ಕೆಟ್ಟೋಗುತ್ತೆ ಅಂತ ಕನ್ನಡದಲ್ಲಿ ಹೇಳಿದ್ದೀನಿ. ಆ ಥರ ಕೈ ಹಾಕೋದು ಅವ್ರ ಪರವಾಗಿ ಬಿಟ್ಬಿಡಿ. ಅವ್ರು ಹೆಂಗೆ ನಡೆಸ್ಕೊಂಡು ಕೇಳಿ ತಿಳ್ಕೊಳ್ಳಿ ಯಾವ ಥರ ಮಾಡ್ತಾರೆ, ಯಾವ ಥರ ಮಾಡ್ಬೋದು ಅಂತ. ನೀವು ಒಂದು ಹೇಳಿದರೆ ಹೇಳ್ಬಿಡಿ ಸರ್ ನಾವು ಹೇಳಿದ ಪ್ರಕಾರ ನಡೆಸ್ಬಿಡಿ ಅಂತ ಹೇಳ್ಬಿಡಿ. ಯಾವ ಲಾಯರ್ ಒಪ್ಪಲ್ಲ, ಅದು ಯಾರಾಗಲಿ. ನೀವು ಫ್ಯಾಕ್ಟ್ಸ್ ಹೇಳಿ ಒಪ್ತೀನಿ, ನಾನು ಹೇಳಿದ ಥರನೇ ನಡಿಬೇಕಂದ್ರೆ ಯಾವ ಲಾಯರ್ ಒಪ್ಪಲ್ಲ, ದಯವಿಟ್ಟು ಹೇಳ್ತೀನಿ. ಆ ಥರ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವ ಕೇಸ್ ನಂಬರು, ಯಾವ ಡೇಟು ಅಂತ ತಿಳ್ಕೊಳ್ಳಿ. ಯಾವ ಲಾಯರ್ಗಳು ವಿಚಾರಣೆ ಮಾಡಿ ಕೊಡೋಕ್ಕೆ ಮುಂಚೆ ಕೊಟ್ಟಾದ್ಮೇಲೆ ಯಾವುದು ಡೌಟ್ ಬೀಳ್ಬೇಡಿ ಲಾಯರ್ ಮೇಲೆ. ತುಂಬ ಕಷ್ಟ ಆಗುತ್ತೆ. ಮಾಡೋ ಕೆಲಸ ಮಾಡಿಬಿಟ್ಟು ನಿನಗೋಸ್ಕರ ಮಾಡ್ತಾಯಿದ್ದೀನಿ, ನನ್ನ ಡೌಟ್ ಬೀಳ್ತೀಯಾ, ಇದು ಮಾತು ಬಂದೇ ಬರುತ್ತೆ. ದಯವಿಟ್ಟು ಕೊಟ್ಟಾದ್ಮೇಲೆ ಯಾವ ಲಾಯರ್ಗಳು ಡೌಟ್ ಬೀಳ್ಬಿಡ್ರಿ, ತಪ್ಪಾಗುತ್ತೆ. ಥ್ಯಾಂಕ್ ಯು.